ನಮಸ್ಕಾರ ಮಕ್ಕಳೇ. ಅಕ್ಷರಾಭ್ಯಾಸ 8ನ್ನ ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಧ, ಥ, ಢ, ಭ ಈ ಎಲ್ಲ ಅಕ್ಷರಗಳು ದೀರ್ಘ ಉಚ್ಚಾರ ಅಕ್ಷರ ವ್ಯಂಜನಗಳು. ಇವೆಲ್ಲ ಅಕ್ಷರಗಳು ಹೌದಾ? ಮೊದಲನೇದು ಚಿತ್ರವನ್ನು ತೋರಿಸಿ ಪದವನ್ನ ಹೇಳಿಸ್ತೀನಿ. ಧ, ಧನ. ಥ, ರಥ. ಢ, ಢಣ ಢಣ. ಭ, ಭಟ. ನೀವು ಇದೇ ರೀತಿ ಓದ್ಬೇಕು. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ. ಈಗ ಬರಿತಾ ಹೋಗ್ತೀನಿ, ನೀವು ಕೂಡ ಅದೇ ರೀತಿ ಬರಿಬೇಕು ಮಕ್ಕಳೇ. ಧ, ಹೌದಾ? ಚುಕ್ಕಿಗಳನ್ನ ಕೊಟ್ಟಿದ್ದಾರೆ, ಆ ಚುಕ್ಕಿಗಳನ್ನ ಕೂಡಿಸ್ತಾ ಹೋಗ್ಬೇಕು ಮಕ್ಕಳೇ ನೀವು. ಮತ್ತೆ ಆ ಅಕ್ಷರವನ್ನ ನೀವು ಹೇಳ್ತಾ ಬರಿಬೇಕು. ಧ, ಇದು ದೀರ್ಘ ಉಚ್ಚಾರ ವ್ಯಂಜನಾಕ್ಷರ. ಇದು ಧ, ಧ, ಧ. ಹೌದಾ? ಬರೆಯೋದನ್ನ ಗಮನ ಇಟ್ಟು ನೋಡ್ಬೇಕು ಮಕ್ಕಳೇ ನೀವು. ಧ, ಧ. ಹೌದಾ? ಎಸ್, ಗುಡ್. ನೀವು ಕೂಡ ಇದೇ ರೀತಿ ಬರಿಬೇಕು. ನಿಮ್ ಪುಸ್ತಕದಲ್ಲೂ ಕೂಡ ಇದೇ ರೀತಿ ಬರಿಬೇಕು. ಕೊನೆಯದು ಧ. ಓಕೆ, ಈಗ ಮುಂದಿನ ಅಕ್ಷರ ಥ. ಥವನ್ನ ನಾವು ಯಾವ ರೀತಿ ಬರಿಬೇಕು ಅನ್ನೋದನ್ನ ಈಗ ನೋಡೋಣ. ಥ, ಚುಕ್ಕಿಗಳನ್ನ ಸೇರಿಸ್ಬೇಕು ಮಕ್ಕಳೇ, ಅಂದ್ರೆ ಅದು ಥ ಆಗತ್ತೆ. ಥ, ಪದಗಳನ್ನ ಹೇಳ್ತಾ ಇರ್ಬೇಕು. ಪುಸ್ತಕದಲ್ಲಿ ಬರೆಯುವುದರ ಜೊತೆಗೆ ನೀವು ಬರೆಯುವಂತಹ ಪುಸ್ತಕದಲ್ಲಿಯೂ ಕೂಡ ಒಂದ್ಸಲ ಈ ಅಕ್ಷರಗಳನ್ನ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಓಕೆ? ಥ, 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 ಥ. ಹೌದಾ ಮಕ್ಕಳೇ? ಈ ರೀತಿಯಾಗಿ ನೀವು ಬರಿಬೇಕು. ಮುಂದಿನ ಅಕ್ಷರವನ್ನ ಈಗ ನೋಡೋಣ. ಢ, ಢ. ಹೌದಾ? ನೀವೆಲ್ಲ ಹೇಳ್ತೀರಲ್ವಾ ದೊಡ್ಡ ಢ ಅಂತ, ಅದೇ ಇದು ಕೂಡ ಢ. ಇನ್ನೊಂದ್ಸಲ ಲಕ್ಷ್ಯ ವಹಿಸಿ ನೋಡ್ಬೇಕು, ನೀವು ಗಮನಿಸ್ಬೇಕು ಮಕ್ಕಳೇ. ನೀಟಾಗಿ ಈ ರೀತಿಯಾಗಿ ಬರಿಬೇಕು ಮಕ್ಕಳೇ ನೀವು. ಢ, ಬರೆಯೋದನ್ನ ಗಮನಿಸ್ಬೇಕು. ಒಳಗಿಂದ ಮತ್ತೆ ಹೊರಗೆ ಬಂದು ಗೆರೆಯನ್ನ ಹಾಕ್ಬೇಕು. ಕೈಯನ್ನ ಎತ್ತದೆ ಬರಿಬೇಕು. ಢ. ಓಕೆ, ಹೇಳ್ತಾ ಬರಿಬೇಕು ಮಕ್ಕಳೇ. ಇನ್ನೊಂದ್ಸಲ ನೋಡಿ ಯಾವ ರೀತಿ ಢವನ್ನ ನಾವು ಬರಿಬೇಕು. ಢ, ಕೈಯನ್ನ ಎತ್ತದೆ ಅಕ್ಷರವನ್ನ ನೀವು ಬರೆಯಲಿಕ್ಕೆ ಪ್ರಯತ್ನ ಪಡ್ಬೇಕು ಮಕ್ಕಳೇ. ಢ, 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 ಢ. ಓಕೆ, ಗುಡ್. ನೀವು ಕೂಡ ಇದೇ ರೀತಿ ಬರಿಬೇಕು. ನಂತರ ಕೊನೆಯ ಅಕ್ಷರ ಭ. ಭ, ಹೌದಾ? ಹೇಳ್ತಾ ಬರಿಬೇಕು ಮಕ್ಕಳೇ ನೀವು, ಅಂದ್ರೆ ಅಕ್ಷರಗಳ ಜ್ಞಾನ ಕೂಡ ನಿಮ್ಗೂ ಬರುತ್ತೆ. ಭ, 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 ಭ. ಕೊನೆಯ ಸಲ ಭ. ಈ ರೀತಿಯಾಗಿ ನೀವು ಎಲ್ಲ ಶಬ್ದಗಳನ್ನು ಕೂಡ ಬರಿಬೇಕು ಮಕ್ಕಳೇ. ಈಗ ಬರೆಯುವಂತಹ ಅಭ್ಯಾಸ ಮುಗೀತು. ಮುಂದೆ ಅಭ್ಯಾಸ. ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು. ಉಚ್ಚರಿಸ್ತಾ ನೀವು ಹೇಳಬೇಕು. ಧ, ನ, ಧನ. ಔ, ಡ, ಲ, ಔಡಲ. ಥ, ಳ, ಥ, ಳ, ಥಳಥಳ. ಪ, ಥ, ಪಥ. ಕ, ಥ, ನ, ಕಥನ. ಢ, ರ, ಢ, ರ, ಢರ ಢರ. ಭ, ಯ, ಭಯ, ಭರತ. ಮುಂದೆ ಆ. ಬಿಟ್ಟು ಹೋಗಿರುವ ಅಕ್ಷರಗಳನ್ನು ಸೇರಿಸಿ ಪದ ಹೇಳಿಸಿ ಮತ್ತು ಆ ಪದಗಳನ್ನ ನೀವು ಬರಿಬೇಕು ಮಕ್ಕಳೇ. ಈಗ ನೋಡಿ ಮೊದಲನೇದು ದ, ನ. ದನ ಅಂದ್ರೆ
ಹಸು ಆಗುತ್ತೆ ಹೌದಾ. ಧನ ಅಂತ ಹೇಳ್ಬೇಕು. ರ ಥ ಢ ಣ ಢಣ. ನಂತರ ಢ ಣ ಧಣ. ನಂತರ ಭ ಯ ಭಯ ಅಂದ್ರೆ ಹೆದರೋದು. ನಂತರ ಈ ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಲು ಹೇಳಿ. ಮಕ್ಕಳೇ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನ ಕೊಟ್ಟಿದ್ದಾರೆ. ಧವಳ, ಧನ, ಧಗ ಧಗ, ಮಥನ, ಥಳ ಥಳ, ಮಥನ ಥಳ ಥಳ. ಹೌದಾ. ಈ ಪದಗಳನ್ನ ನೀವು ಈ 2 ಲೈನ್ ಅಲ್ಲಿ ಬರಿಬೇಕು. ಯಾವ ರೀತಿ? ಈಗ ನಾನು ತೋರಿಸ್ತಾ ಇದ್ದೀನಿ, ಅದೇ ರೀತಿ ನೀವು ಬರಿಬೇಕು. ಧ ವ ಳ ಧವಳ. ನಂತರ ಧ ನ ಧನ. ನಂತರ ಧ ಗ ಧ ಗ ಧಗ ಧಗ. ನಂತರ ಮ ಥ ನ ಮಥನ. ಥ ಳ ಥ ಳ ಥಳ ಥಳ. ಇವೆಲ್ಲವನ್ನು ನೀವು ಈ 2 ಲೈನ್ ಅನ್ನ 3 ಸತಿ ಕೊಟ್ಟಿದ್ದಾರೆ. 3 ಲೈನ್ ಅಲ್ಲೂ ಕೂಡ ನೀವು ಇದೇ ರೀತಿ ಅಕ್ಷರಗಳನ್ನ ಅಂದ್ರೆ ಇದೇ ರೀತಿ ಶಬ್ದಗಳನ್ನ ನೀವು ಬರಿತಾ ಹೋಗ್ಬೇಕು. ನಾನು ತೋರಿಸ್ತಾ ಇದ್ದೀನಿ, ಈಗ ಗಮನ ಇಟ್ಟು ನೀವು ಮಕ್ಕಳೇ ನೋಡ್ಬೇಕು. ಧಗ ಧಗ. ನಂತರ ಮಥನ. ನಂತರ ಥಳ ಥಳ. ಥಳ ಥಳ. ಈ ರೀತಿಯಾಗಿ ಬರಿತಾ ಹೋಗ್ಬೇಕು ಮಕ್ಕಳೇ. ಮುಂದಿನ ಶಬ್ದ ಶಪಥ. ಶಪಥ. ಭವ ಭವ. ಭಜನ ಭಜನ. ಭವನ ಭವನ. ಢಣ 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 ಢಣ. ಎಸ್ ಮಕ್ಕಳ, ಈ ಅಕ್ಷರಗಳನ್ನು ಕೂಡ ನೀವು ಮೇಲೆ ಯಾವ ರೀತಿ ಬರೆದ್ರಿ ಅದೇ ರೀತಿ ಬರಿಬೇಕು. ಶ ಪ ಥ ಶಪಥ. ನಂತರ ಭ ವ ಭವ. ಭ ಜ ನ ಭಜನ. ಭ ವ ನ ಭವನ. ಢ ನ ಢ ಢ ಣ ಢಣ ಢಣ. ಎಸ್ ಮಕ್ಕಳ, ನೀವು ಕೂಡ ನಿಮ್ಮ ಪುಸ್ತಕದಲ್ಲಿ ಪೆನ್ಸಿಲ್ ನಿಂದ ನೀವೇನ್ ಮಾಡ್ಬೇಕು, ಈಗ ಬರಿತಾ ಇರುವಂತಹ ಶಬ್ದಗಳನ್ನ ನೋಡ್ತಾ ನಿಮ್ ಪುಸ್ತಕದಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡ್ಬೇಕು ಮಕ್ಕಳೇ. ಭವ ಭಜನ ಭವನ. ಕೊನೆಯ ಅಕ್ಷರ ಕೊನೆಯ ಶಬ್ದ ಢನ ಢಣ. ಈ ರೀತಿಯಾಗಿ ಬರಿಬೇಕು ಮಕ್ಕಳೇ. ಈಗ ಈ ಕೆಳಗಿನ ಚಿತ್ರಗಳಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿ ಮಾದರಿಯಂತೆ ಪದಗಳನ್ನು ರಚಿಸಲು ತಿಳಿಸಿ. ಮಕ್ಕಳೇ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಮಾದರಿ ಏನ್ ಕೊಟ್ಟಿದ್ದಾರೆ? ರಥ. ರಥ ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಬಾಕ್ಸ್ ಗಳಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಆ ಅಕ್ಷರಗಳನ್ನ ಬಳಸ್ಕೊಂಡು ನೀವು ಪದಗಳನ್ನ ಬರಿಬೇಕು. ಓಕೆ. ಈಗ ನಾನು ಕೆಲವೊಂದಿಷ್ಟು ಶಬ್ದಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ತ ಳ ತಳ. ಹೌದಾ, ಬರಿಬೇಕು. ಥ ಳ ಥಳ. ಥ ಳ ಥಳ ಥಳ. ಹೌದಾ. ನಂತರ ದ ನ ಧನ. ಹೌದಾ. ಧ ನ ಧನ. ಧ ನ ಧನ. ನೆಕ್ಸ್ಟ್ ಭ ವ ಭವ. ಬರಿಬೇಕು ಮಕ್ಕಳೇ. ಭ ವ ಭವ. ಈ ರೀತಿಯಾಗಿ ನೀವು ಪದಗಳನ್ನ ರಚಿಸಬೇಕು ಮಕ್ಕಳೇ. ಧ
ನ ಧನ ಬರ್ದಿದ್ದೀವಿ ಈಗ ಆಲ್ರೆಡಿ ನಾವು. ಮತ್ತು ಬೇರೆ ಶಬ್ದ ಮ ಮ ಥ ನ ಮಥನ. ಬರಿಬೇಕು ಅದನ್ನ. ಮ ಥ ನ ಮಥನ. ನೆಕ್ಸ್ಟು ಭ ಮತ್ತೆ ಬೇರೆ ಶಬ್ದವನ್ನ ರಚನೆ ಮಾಡೋಣ ಮಕ್ಕಳೇ. ಪ ಪ ಮತ್ತೆ ಥ ಪಥ. ಪ ಮತ್ತೆ ಥ ಪಥ. ಮ ಮತ್ತೆ ರ. ಓಕೆ, ಮ ರ ಸ. ನೋಡಿ ಮಕ್ಕಳೇ, ಮ ರ ಮರ ಮತ್ತೆ ಇನ್ನೊಂದು ರ ಸ ರಸ. ನಂತರ ಸ ರ ಸರ. ನಂತರ ಅ ಮತ್ತೆ ರ ಅರ ಅರ. ಹೌದಾ? ಕೊನೆಯ ಶಬ್ದವನ್ನ ಹುಡ್ಕೋಣ ಈಗ. ಕ ಮತ್ತೆ ಸ ಕಸ. ಕೊನೆಯ ಶಬ್ದ ಕ ಸ. ಇದೇ ರೀತಿ ನೀವು ಏನ್ ಮಾಡ್ಬೇಕು, ಶಬ್ದಗಳನ್ನ ನಿಮ್ಮ ಪುಸ್ತಕದಲ್ಲಿ ಬರಿತಾ ಹೋಗ್ಬೇಕು. ಆ ಪದಗಳನ್ನ ನೀವು ಓದ್ತಾ ಬರಿತಾ ಹೋಗ್ಬೇಕು ಮಕ್ಕಳೇ. ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಅಕ್ಷರಾಭ್ಯಾಸವನ್ನ ತೆಗೆದುಕೊಂಡು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.